ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಶೋಭಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಬ್ಲೌಸ್ ಸೈಡಲ್ಲಿ ವೇರಿಯೇಷನ್ ಬರ್ತಾ ಇರುತ್ತೆ, ಯಾಕೆ ವೇರಿಯೇಷನ್ ಬರುತ್ತೆ ಮತ್ತು ಯಾವುದೇ ವೇರಿಯೇಷನ್ ಇರಲಿ ಯಾವ ರೀತಿ ನಾವು ಸ್ಟಿಚ್ನ ಹಾಕಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ನಿಮಗೆ ಈಗ ಕಾಣಿಸ್ತಾ ಇದೆ ನೋಡಿ, ಈಗ ಶೋಲ್ಡರ್ನ ನಾವು ಜಾಯಿನ್ ಮಾಡಿರ್ತೀವಲ್ಲ, ಇಲ್ಲಿಗೆ ನೀಟಾಗಿ ಈ ರೀತಿಯಾಗಿ ಫೋಲ್ಡ್ ಮಾಡಬೇಕು. ನೀವು ವೇರಿಯೇಷನ್ ಮಾಡಿದಾಗ ಕೂಡ ಇಲ್ಲಿ ಸ್ಲೀವಲ್ಲಿ ವೇರಿಯೇಷನ್ ಆಗುತ್ತೆ ನೋಡಿ. ಭುಜದಿಂದ ಈ ರೀತಿಯಾಗಿ ನೀವು ಫೋಲ್ಡ ಮಾಡಬೇಕು. ಈಗ ನನ್ನ ಸ್ಲೀವ್ ಎಲ್ಲ ಅಟ್ಯಾಚ್ ಮಾಡಿ ಆಗಿದೆ, ಹಾಗಾಗಿ ನೋಡಿ ಈಗ ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ಓವರ್ಲಾಕ್ ಮಾಡಿರೋದು, ಹಾಗೆಯೇ ಇಲ್ಲಿ ಬಾಟಮ್ ಆಗಿರೋದು, ಉಲ್ಟಾ ಸೈಡಲ್ಲಿ ನಾನೀಗ ಇಲ್ಲಿ ಫಿನಿಶಿಂಗ್ನ ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇದ್ದೀರಲ್ವ, ಈಗ ಇಲ್ಲಿ ಕರೆಕ್ಟಾಗಿ ಸೆಂಟರಿಗೆ ಒಂದು ಮಾರ್ಕ್ನ ಹಾಕೊತಾ ಇದ್ದೀನಿ. ಯಾಕೆ ಅಂದರೆ ಈಕ್ವಲ್ ಆಗಿ ಬರಬೇಕು ಅಂತ. ಈ ರೀತಿಯಾಗಿ ಫಸ್ಟು ಈಕ್ವಲ್ ಆಗಿ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಎರಡೂ ಈ ರೀತಿಯಾಗಿ ಒಂದ್ರ ಮೇಲೆ ಒಂದು ಓವರ್ಲ್ಯಾಪ್ ಮಾಡಿಬಿಟ್ಟು ನೀಟಾಗಿ ಗುಂಪಿನ ಹಾಕ್ಕೊಳ್ಳಿ. ನಿಮಗೆ ಸೆಂಟರ್ ಕರೆಕ್ಟಾಗಿ ಗೊತ್ತಿಲ್ಲ ಅಂದರೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ನೀಟಾಗಿ ಈ ಎಡ್ಜಸ್ ಎಲ್ಲ ಬರೋ ರೀತಿಯಲ್ಲಿ ಈ ರೀತಿಯಾಗಿ ಇಟ್ಕೊಂಡು ಇಲ್ಲಿ ನೀಟಾಗಿ ಗುಂಪಿನ ಹಾಕಿ ಲಾಕ್ನ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಲಾಕ್ನ ಮಾಡಿದ್ದೀನಿ ಅಂತ. ಹಾಗೆಯೇ ಇಲ್ಲಿ ಎಡ್ಜಸ್ಸಲ್ಲೂ ನೋಡ್ತಾ ಇರ್ಬೋದು, ಈ ರೀತಿಯಾಗಿ ಲಾಕ್ ಮಾಡಬೇಕು. ಮತ್ತು ಇಲ್ಲಿ ನೀವು ಸ್ಲೀವ್ ಜಾಯಿನ್ ಮಾಡಿರ್ತೀರಲ್ಲ, ಇದನ್ನಷ್ಟೇ ಕಚ್ಚನ ಒಂದೇ ಸೈಡಿಗೆ ಫೋಲ್ಡ್ ಮಾಡಿ. ಒಂದು ಸೈಡ್ ಈ ಸೈಡು, ಒಂದು ಸೈಡ್ ಆ ಸೈಡ್ ಫೋಲ್ಡ್ ಮಾಡಿದಾಗ ಕೂಡ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ಒಂದೇ ಸೈಡಿಗೆ ಈ ರೀತಿಯಾಗಿ ಫೋಲ್ಡ್ನ ಮಾಡಿ ಈ ಎಡ್ಜಸ್ಸಿಗೆ ಗುಂಪಿನ ಹಾಕ್ಕೊಂಡ್ರೆ ನಿಮಗೆ ಒಂದೇ ಸೈಡ್ ಕಚ್ಚ ಬರುತ್ತೆ. ಸೊ ಈ ರೀತಿಯಾಗಿ ಕಚ್ಚ ತೊಗೊಂಡು ಇಲ್ಲೂ ಕೂಡ ಈ ರೀತಿಯಾಗಿ ಲಾಕ್ನ ಮಾಡ್ಕೋತಾ ಇದ್ದೀನಿ. ಕಾಣಿಸ್ತಾ ಇದೆಯಲ್ಲ, ಸ್ವಲ್ಪನೂ ನಿಮಗೆ ವೇರಿಯೇಷನ್ ಅನ್ನೋದು ಬರಲ್ಲ. ಅಪ್ ಆ್ಯಂಡ್ ಡೌನ್ ಬರುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ತುಂಬ ಜನ ಸ್ಟಿಚ್ ಮಾಡಬೇಕಾದ್ರೂ ಕ್ಲಾಸಸ್ ಎಲ್ಲ ಮಾಡ್ತಾ ಇರ್ತೀನಲ್ಲ, ಅವಾಗ ಕೂಡ ಅವರು ಕೂಡ ಏನು ಮಾಡ್ತಾರೆ ಅಂದರೆ ಸ್ಟಿಚ್ ಹಾಕಬೇಕಾದ್ರೆ ಬಟ್ಟೆನ ಒಂದು ಸೈಡಿಗೆ ಹಿಡ್ಕೊಂಡು ಎಳೀತೀರ. ಎಳೆದಾಗ ಏನಾಗುತ್ತೆ, ನಿಮಗೆ ವೇರಿಯೇಷನ್ ಆಗುತ್ತೆ. ಸೊ ಹಾಗಾಗಿ ನಾನು ಗುಂಪಿನ ಹಾಕಿಸ್ತಾ ಇರೋದು. ಈ ರೀತಿಯಾಗಿ ಸ್ಟಾರ್ಟಿಂಗ್ ನೀವು ಈ ರೀತಿಯಾಗಿ ಮಾಡಿದ್ರೆ ನೆಕ್ಸ್ಟಿಂದ ನಿಮಗೆ ಆಟೋಮೆಟಿಕ್ಕಾಗಿ ವೇರಿಯೇಷನ್ ಅನ್ನೋದು ಬರಲ್ಲ. ಈಗ ಎಕ್ಸಸ್ ಏನಿದೆ ಇದನ್ನ ನಾನು ಟ್ರಿಮ್ ಮಾಡಿ ತೊಗೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ, ಸ್ಲ್ಯಾಂಟಾಗಿ ನೀಟಾಗಿ ಬಂದಿದೆ. ಇಲ್ಲೇ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲೂ ಕೂಡ ವೇರಿಯೇಷನ್ ಅನ್ನೋದು ಬಂದಿಲ್ಲ ಅನ್ನೋದು. ಈ ರೀತಿಯಾಗಿ ಒಂದ್ಸರಿ ನೋಡ್ಕೊಳ್ಳಿ. ಇಲ್ಲೇ ವೇರಿಯೇಷನ್ ಏನಾದ್ರು ಬಂದಿತ್ತು ಅಂದರೆ ಸ್ಲೀವ್ ಅಟ್ಯಾಚ್ ಮಾಡಿರ್ತೀರಲ್ಲ, ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರುತ್ತೆ. ಸೊ ಹಾಗಾಗಿ ಒಂದೇ ಸಮ ಬಂದಿತ್ತು ಅಂದರೆ ನೀಟಾಗಿ ಬಂದಿರುತ್ತೆ. ಮತ್ತು ಸ್ಟಿಚ್ ಹಾಕಬೇಕಾದ್ರೆ ನೋಡಿ, ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬೇಡಿ. ನೀವು ಓವರ್ ಫ್ರೀಯಾಗಿ ನೀವು ಸ್ಟಿಚ್ನ ಮಾಡಬೇಕು. ನಾನು ಅದಕ್ಕೋಸ್ಕರನೇ ಗುಂಪಿನ ಹಾಕ್ತಿರೋದು. ನೀವು ಬಟ್ಟೆ ಹಿಡ್ಕೊಂಡು ಎಳೆದಾಗ ಏನಾಗುತ್ತೆ, ಒಂದು ಕಡೆ ಉದ್ದ ಒಂದು ಕಡೆ ತುಂಡ ಈ ರೀತಿ ಆಗೋದ್ರಿಂದ ನಿಮ್ಗೇನಾಗುತ್ತೆ, ಅಪ್ ಆ್ಯಂಡ್ ಡೌನ್ ಆಗೋ ಸಾಧ್ಯತೆ ಇರುತ್ತೆ. ನೀವು ಫ್ರೀಯಾಗಿ ಸ್ಟಿಚ್ ಮಾಡೋದಕ್ಕೋಸ್ಕರನೇ ಇಲ್ಲಿ ಗುಂಪಿನ ಹಾಕ್ಕೊಂಡಿದ್ದೀರಾ. ಸೊ ಈ ರೀತಿಯಾಗಿ ನೀವು ಇಟ್ಕೊಂಡು ಸ್ಟಿಚ್ನ ಮಾಡಿದಾಗ ನಿಮಗೆ ಬಟ್ಟೆನ ನೀವೆಲ್ಲೂ ಎಳ್ಕೊಳ್ಳಲ್ಲ ಅಲ್ವಾ. ಸೊ ಹಾಗಾಗಿ ನಿಮಗೆಲ್ಲೂ ಅಪ್ ಆ್ಯಂಡ್ ಡೌನ್ ಅನ್ನೋದು ಬರಲ್ಲ. ತುಂಬಾ ಪರ್ಫೆಕ್ಟಾಗಿರುತ್ತೆ, ಹಾಗೆಯೇ ನೀಟಾಗಿ ಕೂಡ ಕೂತ್ಕೊಳ್ಳುತ್ತೆ. ಈ ರೀತಿಯಾಗಿ ಎರಡೂ ಸೈಡ್ನಲ್ಲಿ ಕೂಡ ಒಂದೇ ರೀತಿಯಾಗಿ ಸ್ಟಿಚ್ನ ಹಾಕೋಬೇಕು, ಎಲ್ಲೂ ಕೂಡ ವೇರಿಯೇಷನ್ ಆಗಲ್ಲ. ಹಾಗೆಯೇ ನಿಮಗೆ ಬಾಟಮಲ್ಲಿ ಕೂಡ ಅಷ್ಟೇ, ನೀವು ಕಚ್ಚಾ ಒಂದು ಸೈಡಿಗೆ ಟರ್ನ್ ಆಗದೆ ಇರೋ ಥರ, ಒಂದೇ ಸೈಡಿಗೆ ಟರ್ನ್ ಆಗುತ್ತಲ್ಲ, ಆ ರೀತಿಯಾಗಿ ನೋಡಿಕೊಂಡು ಕಚ್ಚನ ಒಂದು ಸೈಡಿಗೆ ನೀಟಾಗಿ ಟರ್ನ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ. ಇಲ್ಲ ಅಂದಾಗ ಏನಾಗುತ್ತೆ ಅಂದರೆ ವೇರ್ ಮಾಡಿದಾಗ ಸ್ವಲ್ಪ ವೇರಿಯೇಷನ್ ಅಂತ ಅನ್ನಿಸ್ತಾ ಇರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಫಸ್ಟು ಒಂದು ಸ್ಟಿಚ್ನ ಹಾಕೊತಾ ಇದ್ದೀನಿ. ಹಾಕ್ಕೊಂಡು ಆದಮೇಲೆ ಮೆಷರ್ ಮಾಡ್ಕೊಂಡಿದ್ನು ನೋಡಿ, ನಾನು ಇದೇ ರೀತಿಯಾಗಿ ಮಾರ್ಕ್ನ ಮಾಡ್ಕೊತಾ ಇದ್ದೀನಿ. ಬಿಗಿನರ್ಸಿಗೆ ಅಂತ ಹೇಳ್ತಾ ಇರೋದು. ನೀವು ಸ್ವಲ್ಪ ಕೈ ನೀಟಾಗಿ ಕೂತ್ಕೊಂಡ್ಮೇಲೆ ನಿಮಗೆ ಈ ರೀತಿಯಲ್ಲಿ ಗುಂಪಿನ ಹಾಕೊಂಡು ಮಾಡಬೇಕು ಅನ್ನೋ ಯಾವುದೇ ನೆಸಸರಿ ಬರಲ್ಲ. ಬಟ್ ಕೈ ಕೂತ್ಕೊಳ್ಳೋ ತನಕ ಏನಂದರೆ ನೀವು ಸ್ಟಿಚ್ ಹಾಕ್ಬೇಕಾದ್ರೆ ಬಟ್ಟೆ ಎಳೆಯೋದ್ರಿಂದ ಕೂಡ ಅಪ್ ಆ್ಯಂಡ್ ಡೌನ್ ಬರುತ್ತೆ. ಸೊ ತುಂಬ ಜನ ಅಪ್ ಆ್ಯಂಡ್ ಡೌನ್ ಪ್ರಾಬ್ಲಮ್ಮು ಫಿಟ್ಟಿಂಗ್ ಮಾಡಬೇಕಾದ್ರೆ ಹೇಳ್ತಾನೆ ಇರ್ತಿರಲ್ಲ. ಸೊ ಹಾಗಾಗಿ ನೀವು ಮೆಷರ್ಮೆಂಟ್ ಏನು ತೊಗೊತೀರ ಅದನ್ನು ನೀಟಾಗಿ ನೋಡಿ ಈ ರೀತಿಯಾಗಿ ತೊಗೊಂಡು ಆದಮೇಲೆ ಕೂಡ ಅಷ್ಟೇ ಎರಡೆರಡು ಗುಂಪಿನ ಹಾಕ್ಕೊಂಡಾಗ ನಿಮಗೇನು ಬಟ್ಟೆನ ಮತ್ತೆ ಹಿಡ್ಕೋಬೇಕು, ಎಳಿಬೇಕು, ಈ ಥರ ಯಾವುದೇ ನೆಸಸರಿ ಬರಲ್ಲ. ನೀಟಾಗಿ ಕೂತ್ಕೊಂಡಿರುತ್ತೆ ನೋಡಿ. ಈ ರೀತಿಯಾಗಿ ಎಡ್ಜಸ್ಸಲ್ಲಿ ನೀವು ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀರಾ ಆ ಎಡ್ಜಸ್ಸಲ್ಲಿ ಈಗ ಫಸ್ಟ್ ಹಾಕಿದ್ವಲ್ಲ ಅಷ್ಟೆಲ್ಲ ಹಾಕುವಂಥ ಯಾವ ನೆಸಸರಿ ಬರಲ್ಲ. ಸೊ ಹಾಗಾಗಿ ನೋಡಿ, ಈ ಎಡ್ಜಸ್ಸು ಹಾಗೆ ಇಲ್ಲಿ ಮಾರ್ಕ್ ಮಾಡಿದ್ದೀರಾ ಅಂದರೆ ಆ ಕಡೆ ಈ ಕಡೆ ಈ ಎಡ್ಜಿಗೆ ಗುಂಪಿನ ಹಾಕ್ಕೊಂಡು ನೀಟಾಗಿ ಲೈನ್ನ ಹಾಕ್ಕೊಬೇಕು. ನೀಟಾಗಿ ಲೈನ್ ಹಾಕ್ಕೊಂಡಾಗ ನಿಮಗೆ ಸ್ಲ್ಯಾಂಟ್ ಅನ್ನೋದು ಕಾಣುತ್ತೆ. ನಿಮಗೆ ತೋಳಿಂದ ಸೊಂಟಕ್ಕೆ ಯಾವ ರೀತಿ ಬರುತ್ತೆ ಅನ್ನೋದು ನೀಟಾಗಿ ಗೊತ್ತಾಗುತ್ತೆ. ವೇರಿಯೇಷನ್ ಬಂದೇ ಬರುತ್ತೆ. ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ತುಂಬ ಸ್ಟ್ರೈಟ್ ಥರ ಸ್ಟಿಚ್ ಬರಲ್ಲ, ಲೈಟಾಗಿ ಸ್ಲ್ಯಾಂಟ್ ಸ್ಟಿಚ್ ಬರೋ ಥರ ನಿಮಗೆ ಮಾರ್ಕ್ ಬರುತ್ತೆ. ಯಾಕಂದರೆ ಒಂದೇ ಥರ ನಮಗೆ ಇಲ್ಲಿ ಬಾಡಿಯಲ್ಲಿ ನೀವು ನೋಡಿಕೊಂಡ್ರೇ ಗೊತ್ತಾಗುತ್ತೆ, ಸ್ಟ್ರೈಟಾಗಿ ಬರಲ್ಲ, ಸ್ವಲ್ಪ ಸ್ಲ್ಯಾಂಟಾಗಿ ಇರುತ್ತೆ. ಈ ರೀತಿಯಾಗಿ ಬಂತು ಅಂದರೆ ನೀವು ಸ್ಟಿಚ್ ಮಾಡಿರೋದು ಪರ್ಫೆಕ್ಟಾಗಿದೆ ಅಂತ ಕಾಣಿಸ್ತಾ ಇದೆ ಅಲ್ವಾ. ಸ್ಲ್ಯಾಂಟ್ ಅನ್ನೋದು ನೋಡಿ, ತೋಳ್ದು ನಿಮಗೆ ಕಂಕ್ಳಿಗೂ ಸೊಂಟಕ್ಕೂ ಯಾವ ರೀತಿ ಬಂದಿದೆ, ಹಾಗೆಯೇ
ಇಲ್ಲಿ ತೋಳಿಂದ ಕಂಕ್ಳಿಗೆ ಯಾವ ರೀತಿ ಬಂದಿದೆ ಅಂತ ನೋಡಿ. ಈ ರೀತಿಯಾಗಿ ಲೈಟಾಗಿ ಸ್ಲ್ಯಾಂಟಾಗಿ ಬಂದಿರುತ್ತೆ. ನೀವು ವೇರ್ ಮಾಡಿದಾಗ ಈ ರೀತಿಯಾಗಿ ಕೂತ್ಕೊಳ್ಳುತ್ತೆ. ಒಂದು ಸರಿ ಅಲ್ಲದೆ 2 ಸತಿ ನೀಟಾಗಿ ಮೆಷರ್ಮೆಂಟ್ ಅನ್ನೋದು ಪರ್ಫೆಕ್ಟ್ ಆಗಿದೆಯಾ ಅಂತ ರೂಲ್ ಹಾಕಿದ್ಮೇಲೆ ನೀಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡ್ಕೊಂಡು ಆದಮೇಲೆ ನೀಟಾಗಿ ಸ್ಟಿಚ್ ಹಾಕ್ಕೊಂಡ್ರೆ ನಿಮಗೆ ಎಲ್ಲೂ ಯಾವುದೇ ವೇರಿಯೇಷನ್ ಅನ್ನೋದು ಬರಲ್ಲ. ತುಂಬಾ ಚೆನ್ನಾಗಿ ಕೂತ್ಕೊಳ್ಳುತ್ತೆ, ತುಂಬಾ ಪರ್ಫೆಕ್ಟಾಗಿ ಬಂದಿರುತ್ತೆ ನೋಡಿ ಫ್ರೆಂಡ್ಸ್. ಎರಡೂ ಸೈಡು ಇದೇ ರೀತಿಯಾಗಿ ಸ್ಟಿಚ್ನ ಹಾಕ್ಕೊಳ್ಳಿ. ಸ್ಟಿಚ್ ಹಾಕಾದ್ಮೇಲೆ ಪಕ್ಕ ಹಾಕಬೇಕಾದ್ರೂ ಕೂಡ ಅಷ್ಟೇ, ಒಂದು ಹೇಗೆ ಅಂದರೆ ಹಾಗೆ ಹಾಕಕ್ಕೆ ಹೋಗ್ಬೇಡಿ. 1 ಫೂಟ್ ಡಿಸ್ಟೆನ್ಸ್ ಇಟ್ಕೊಳ್ಳಿ. ನೀವು ಅಲ್ಲಿ ಮಾರ್ಕೆಲ್ಲ ಮಾಡ್ಕೊಳ್ಳೋ ಅಂಥ ಯಾವುದೇ ಅವಶ್ಯಕತೆ ಇರಲ್ಲ. ಮಿಷನ್ನಲ್ಲೇ 1 ಫೂಟ್ ಡಿಸ್ಟೆನ್ಸ್ ಇಟ್ಕೊಂಡು ಈ ರೀತಿಯಾಗಿ ಮಾಡಿ ಓಪನ್ ಮಾಡಿ ನೋಡಿ. ಎಲ್ಲೂ ಕೂಡ ನಿಮಗೆ ಒಂದು ಚೂರು ವೇರಿಯೇಷನ್ ಅನ್ನೋದಿರಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಬ್ಲೌಸಲ್ಲಿ ಅಪ್ ಆ್ಯಂಡ್ ಡೌನ್ ಯಾವ ಕಾರಣಕ್ಕೋಸ್ಕರ ಬರುತ್ತೆ ಅಂತ ಈ ರೀತಿ ಟ್ರೈ ಮಾಡಿ ನೋಡಿ. ಒಂದು ಚೂರು ಎಲ್ಲೂ ವೇರಿಯೇಷನ್ ಇಲ್ಲದೆ ನೀಟಾಗಿ ನೀವು ಒಂದು ಬ್ಲೌಸ್ನ ಪರ್ಫೆಕ್ಟಾಗಿ ಸೈಡ್ ಫಿಟ್ಟಿಂಗ್ ಅನ್ನೋದನ್ನ ಮಾಡ್ಬೋದು. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.